ಸಂಬಂಧಪಟ್ಟ ಈ ಶಾಲೆಗೆ ಬೇಕಾಗಿದೆ ಕಾಯಕಲ್ಪ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಕಂಪ್ಲಿ ನಗರದ ಈ ಶಾಲೆಗೆ ಬೇಕಾಗಿದೆ ಕಾಯಕಲ್ಪ. ಮೂಲಭೂತ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳು ಪರಿತಪಿಸುತ್ತಿದ್ದಾರೆ. ಇದು ಕಂಪ್ಲಿಯ ಶಾಮಿಯಾ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸ್ಥಿತಿಯಾಗಿದೆ. ಮಳೆ ಬಿಸಿಲು ಎನ್ನದೆ ಶಾಲಾ ಹೊರಗಡೆಯೇ ಮಕ್ಕಳಿಗೆ ಪಾಠವನ್ನ ಮಾಡಲಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರಾ ಎಂಬ ಪ್ರಶ್ನೆ ಈಗ ಇಲ್ಲಿ ಕಾಡ್ತಾ ಇದೆ. ಶಾಲೆಯ ಜಾಗದ ವಿಷಯದಲ್ಲಿ ಮಾಲೀಕರು ಮತ್ತು ಅಧಿಕಾರಿಗಳ ನಡುವೆ ಕಿತ್ತಾಟ ನಡೀತಾ ಇದೆ ಎಂಬ ಆರೋಪ ಇದ್ದು, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನುವಂತಿದೆ ಈ ಕಾಲೇಜಿನ ಮಕ್ಕಳ ಸ್ಥಿತಿ ಅಂತ ಕೂಡ ಹೇಳ್ಬೋದು. ನಿಮ್ಮ ಒಳಜಗಳ ಏನೇ ಇರಲಿ, ಮಕ್ಕಳಿಗೆ ಮೂಲ ಸೌಕರ್ಯವನ್ನ ಕಲ್ಪಿಸಬೇಕಾಗಿದೆ. ಕಂಪ್ಲಿ ನಗರದ ಈ ಶಾಲೆಗೆ ಕಾಯಕಲ್ಪ ಬೇಕಾಗಿರುವಂತದ್ದು. ಮೂಲಭೂತ ಸೌಕರ್ಯ ಇಲ್ಲದೆ ವಿದ್ಯಾರ್ಥಿಗಳು ಪರಿತಪಿಸುತ್ತಿದ್ದಾರೆ. ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ಕಂಪ್ಲಿಯ ಶಾಮಿಯಾ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್. ಈ ಕಾಲೇಜಿನ ಸ್ಥಿತಿ ಈ ರೀತಿಯಾಗಿದೆ. ಮಳೆ ಬಿಸಿಲು ಎನ್ನದೆ ಶಾಲಾ ಹೊರಗಡೆಯೇ ಮಕ್ಕಳಿಗೆ ಪಾಠ ಪ್ರವಚನ ಕೂಡ ಮಾಡಲಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇರುವ ಆರೋಪ ಕೂಡ ಇದೆ. ಶಾಲೆಯ ಜಾಗದ ವಿಷಯದಲ್ಲಿ ಮಾಲೀಕರು ಅಧಿಕಾರಿಗಳು ಕಿತ್ತಾಟವನ್ನ ನಡೆಸ್ತಾ ಇದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಾ ಇದೆ. ಗಂಡ ಹೆಂಡತಿಯರ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನುವಂತೆ ಈ ಶಾಲೆಯ ಮಕ್ಕಳ ಪರಿಸ್ಥಿತಿ ಆಗಿದೆ. ನಿಮ್ಮ ಒಳಜಗಳ ಏನೇ ಇರಲಿ, ಮಕ್ಕಳಿಗೆ ಮೂಲ ಸೌಕರ್ಯವನ್ನ ಕಲ್ಪಿಸಬೇಕಾಗಿದೆ. ಒಂದು ರೀತಿಯಾಗಿ ಅಲ್ಲಿನ ಶಾಸಕರು ಎಲ್ಲಿದ್ದೀರಿ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ. ಒಂದ್ಸಾರಿ ಇತ್ತ ಗಮನ ಕೊಡಿ, ಬಂದು ಇಲ್ಲಿಗೆ ಭೇಟಿಯನ್ನ ಕೊಡಿ. ಕಂಪ್ಲಿ ನಗರದ ಶಾಮಿಯಾ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಏನು ಪ್ರೌಢಶಾಲೆಯ ವಿಭಾಗದ ಪರಿಸ್ಥಿತಿ ಈ ರೀತಿಯಾಗಿದೆ. ಪಟ್ಟಣದ ಕಂಪ್ಲಿ ತಾಲೂಕಿನ ಹೊಸ ಪೊಲೀಸ್ ಠಾಣಾ ಎದುರಿಗೆ ಈ ಶಾಮಿಯಾ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಮಕ್ಕಳ ದುರಸ್ತಿ ಇದು ಈ ರೀತಿಯಾಗಿದೆ. ಮಕ್ಕಳಿಗೆ ಬೇಕಾಗಿರುವಂತಹ ಮೂಲಭೂತ ಸೌಕರ್ಯ ಇಲ್ಲ ಅಂತ ಸ್ಥಳೀಯರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನ್ಯ ಶಾಸಕರೇ ದೇವರು ವರ ಕೊಟ್ರು, ಪೂಜಾರಿ ವರ ಕೊಡ್ಲಿಲ್ಲ ಎನ್ನುವ ಗಾದೆ ಇಲ್ಲಿ ಎಲ್ಲೋ ಒಂದು ಕಡೆ ನಿಜವಾಗ್ತಾ ಇದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. 1947ರಲ್ಲಿ ಪ್ರಾರಂಭವಾದಂತಹ ಈ ಸರ್ಕಾರಿ ಶಾಲೆ ಕಂಪ್ಲಿ ನಗರದ ಶಾಮಿಯಾ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದ ಅಂದ್ರೆ ಮಳೆ ಬಿಸಿಲು ಅಂತ ಬಂದ್ರೆ ಶಾಲಾ ಮಕ್ಕಳು ಆಸರೆ ಕಾಣದೆ, ಅಂದ್ರೆ ಯಾವುದೇ ರೀತಿಯ ಕೊಠಡ ವ್ಯವಸ್ಥೆಗಳಿಲ್ಲದೆ ಮಕ್ಕಳು ಹೊರಗಡೆ ಕೂತು ಪಾಠವನ್ನ ಕೇಳ್ತಾ ಇದ್ದಾರೆ. ಇನ್ನು ಸುಮಾರು 300 ಶಾಲಾ ಮಕ್ಕಳಿರುವಂತಹ ಶಾಲೆ ಇದು. 8ನೇ ತರಗತಿಯಿಂದ 10ನೇ ತರಗತಿಯವರೆಗೆ ತರಗತಿಗಳು ನಡೀತಾ ಇವೆ. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ತಾ ಇಲ್ಲ, ನಿರ್ಲಕ್ಷ್ಯ ಧೋರಣೆಯನ್ನ ತೋರ್ತಾ ಇದ್ದಾರೆ. ದುರದೃಷ್ಟಕರ ಸಂಗತಿ ಆಗಿರುವಂತದ್ದು ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ, ಈ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ನೀರಿಲ್ಲ, ಶೌಚಾಲಯ ಅಂತೂ ಮೊದಲೇ ಇಲ್ಲ, ಇನ್ನು ಕುಳಿತು ಅಭ್ಯಾಸ ಮಾಡ್ಬೇಕು ಅಂದ್ರೆ ಆಸರೆ ಇಲ್ಲ. ಶಾಲೆಯ ಹೊರಗೆ ಕುಳಿತು ಮಳೆ ಬಿಸಿಲು ಎನ್ನದೆ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ಈ ಮಕ್ಕಳ ಪರಿಸ್ಥಿತಿ ಹೀಗಿದೆ. ಅಷ್ಟಕ್ಕೂ ಶಾಲೆ ಈ ಸ್ಥಿತಿಗೆ ಅಸಲಿ ಕಾರಣ ಒಂದು ರೀತಿಯಾಗಿ ರೋಚಕವಾಗಿದೆ. ಅಲ್ಲಿನ ಪಾಲಕರು ಅಂತ ಹೇಳ್ಬೋದು. ಅಸಲಿ ಮಾಲೀಕರ ಹಾಗೂ ಅಧಿಕಾರಿಗಳ ನಡುವೆ ಶಾಲೆಯ ಜಾಗದ ತಕರಾರು. ಇನ್ನು ಏನೇ ಆಗ್ಲಿ, ಅಧಿಕಾರಿಗಳಿರ್ಬೋದು ಅಥವಾ ಅಲ್ಲಿನ ಮಾಲೀಕರಿರ್ಬೋದು, ಅವರ ಜಗಳ ಏನೇ ಆಗಿರ್ಲಿ, ಆದ್ರೆ ಶಾಲೆಯ ಮಕ್ಕಳಿಗೆ ಕೊಠಡಿ, ಕುಡಿಯುವ ನೀರು, ಶೌಚಾಲಯ ಬೇಕಾಗಿದೆ. ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ಬೇಕು, ಸಮಸ್ಯೆಯನ್ನ ಬಗೆಹರಿಸಬೇಕು. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಿ ಸಮಸ್ಯೆಯನ್ನ ಬಗೆಹರಿಸುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ಬೇಕು ಅಂತ ಹೇಳ್ತೀನಿ ನಾನು. ಏನು ಈ ಶಾಲೆ ಇದೆ, ಈ ಪ್ರೌಢಶಾಲೆ, ಈ ಪ್ರೌಢಶಾಲೆಯ ಸ್ಥಿತಿಯನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ. ಈಗಾಗಲೇ ಮೇಲ್ಛಾವಣಿ ಏನಿದೆ ಕಂಪ್ಲೀಟ್ ಆಗಿ ಅಂಚೆಲ್ಲ ಒಡೆದೋಗಿದೆ. ಸೊ ಮಳೆ ಬಂದ್ರೆ, ಬಿಸಿಲು ಬಂದ್ರೆ, ಆಟೋಮೆಟಿಕ್ ಆಗಿ ಮಳೆ ಬಂದ್ರೆ ಸುರಿಯುತ್ತೆ. ಮಕ್ಕಳು ಯಾವ ರೀತಿ ಪಾಠ ಮಾಡ್ಬೇಕು, ಪಾಠ ಕೇಳಬೇಕು? ಗಮನಕ್ಕೆ ಬಂದಿಲ್ವಾ ಮೇಲಧಿಕಾರಿಗಳು? ಏನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ? ಒಂದು ಶಾಲೆಯ ಸ್ಥಿತಿ ಈ ರೀತಿ ಆಗಿದೆ ಅಂತ ಅಂದ್ರೆ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಅದ್ರಲ್ಲಂತೂ ಮೂಲ ಸೌಕರ್ಯಗಳು ಏನೂ ಇಲ್ಲ ಈ ಶಾಲೆಯಲ್ಲಿ ಅಂತ ಹೇಳ್ತಿದ್ದಾರೆ. ಕುಡಿಲಿಕ್ಕೆ ನೀರಿಲ್ಲ, ಶೌಚಾಲಯ ಅಂತೂ ಇಲ್ವೇ ಇಲ್ಲ. ಏನೋ ಮಕ್ಕಳು ಕೂತು ಪಾಠ ಕೇಳಲಿಕ್ಕೆ ಜಾಗ
ಅಂತ ಅಂದ್ರೆ ಒಂದು ಒಳ್ಳೆಯ ಕೊಠಡಿ ವ್ಯವಸ್ಥೆ ಇಲ್ಲ ಅಂದ್ರೆ ಮಕ್ಕಳು ಯಾವ ರೀತಿ ಪಾಠ ಕೇಳ್ತಾರೆ? 8, 9, 10 ಅದು ಒಂದು ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಘಟ್ಟ. 10ನೇ ತರಗತಿ ಇರ್ಬೋದು. ಈ ರೀತಿಯಾಗಿ ಪಾಠ ಪ್ರವಚನ ಕೇಳಿದ್ರೆ ಮಳೆ ಬಂದಾಗ, ಬಿಸಿಲು ಬಂದಾಗ ಅವರಿಗೆ ಪಾಠ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಅಥವಾ ಮಕ್ಕಳಿಗೆ ಪಾಠ ಕೇಳಲಿಕ್ಕೆ ಆಗದೆ ಇರ್ಬೋದು. ಜಾಸ್ತಿ ಮಳೆ ಬಂದ್ರೆ ಯಾವ ರೀತಿ ಪಾಠ ಕೇಳ್ತಾರೆ? ಅವರ ವಿದ್ಯಾಭ್ಯಾಸ ಯಾವ ರೀತಿ ಕೊರತೆ ಆಗುತ್ತೆ? ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ರೀತಿಯ ಮೂಲ ಸೌಕರ್ಯಗಳು ಏನೂ ಕೂಡ ಇಲ್ಲ ಇಲ್ಲಿ ಅಂತ ಹೇಳಲಾಗ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ? ನಿಮ್ಮ ವೈಯಕ್ತಿಕ ವಿಚಾರಗಳು ಏನೇ ಇರ್ಲಿ, ಮಾಲೀಕರಿರ್ಬೋದು, ಅಧಿಕಾರಿಗಳಿರ್ಬೋದು, ನಿಮ್ಮ ಕಿತ್ತಾಟಗಳು ಏನೇ ನಡೀತಾ ಇರ್ಲಿ, ಆದ್ರೆ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದ ಮೇಲೆ ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನ ಕೊಡ್ಬೇಕು. ನಿಮ್ಮ ಜಾಗದ ವಿಚಾರದಲ್ಲಿ ಗಲಾಟೆ ಇದ್ರೆ ಅದನ್ನ ನೀವು ಸರಿಪಡಿಸ್ಕೊಳ್ಬೇಕು. ಅದನ್ನ ಮಕ್ಕಳ ಮೇಲೆ ಹಾಕ್ಬಾರ್ದು. ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಆಟ ಆಡಬಾರ್ದು. ಪ್ರತಿಯೊಬ್ಬರು ಕೂಡ, ಪ್ರತಿಯೊಂದು ಮಗುವಿಗೂ ಕೂಡ ವಿದ್ಯಾಭ್ಯಾಸ ತಗೊಳ್ಬೇಕು, ಅದು ಹಕ್ಕು. ಸೊ 300 ಮಕ್ಕಳು ಆ ಶಾಲೆಯಲ್ಲಿ ಇದ್ದಾರೆ ಅಂತ ಅಂದ್ಮೇಲೆ ಆ ಶಾಲೆಯಲ್ಲಿ ಏನೆಲ್ಲ ಸೌಕರ್ಯಗಳು ಕೊಡ್ಬೇಕು ಅದನ್ನ ಕೊಡ್ಬೇಕು. ಈಗ ಅಭಿವೃದ್ಧಿಗೆ ನಿಮಗೆ ಸರ್ಕಾರ ಕೊಡ್ತಾ ಇಲ್ವಾ? ಸರ್ಕಾರ ಕೊಟ್ಟಿರೋದನ್ನ ನೀವು ಶಾಲೆ ಕೊಡ್ತಾ ಇಲ್ವಾ? ಏನ್ ಸಮಸ್ಯೆಗಳಿದೆ ಅದನ್ನ ಮುಂದೆ ಬಂದ್ ಹೇಳಿ. ಅಧಿಕಾರಿಗಳಿಗೆ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ಮುಂದೆ ಬಂದ್ ಹೇಳಿ, ನಮ್ ಕೈಲಿ ಆಗ್ತಾ ಇಲ್ಲ ಅಂತ. ಅದಕ್ಕೂ ಏನಾದ್ರೂ ಒಂದು ಪರಿಹಾರ ಕೊಡಿಸ್ಬೋದು. ಅದನ್ನ ಬಿಟ್ಟು ನೀವ್ ಈ ಕಡೆ ಗಮನನೇ ಹರಿಸ್ತಾ ಇಲ್ಲ, ಯಾವುದೇ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇಲ್ಲ. ಅಲ್ಲಿನ ಜನಪ್ರತಿನಿಧಿಗಳಿಗೂ ಕೂಡ ನಾನು ಇದೇ ಪ್ರಶ್ನೆಯನ್ನ ಕೇಳ್ತೀನಿ. ಯಾಕೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಲ್ಲಿರುವಂತಹ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ಬೋದು, ಮೂಲಭೂತ ಸೌಕರ್ಯಗಳಿಂದ ಶಾಲೆಗಳು ವಂಚಿತವಾಗಿದೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನಾವು ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ಈ ರೀತಿಯಾಗಿ ಒಂದೊಂದು ಊರಿನಲ್ಲಿ ಒಂದೊಂದು ಶಾಲೆಯ ಪರಿಸ್ಥಿತಿ ಈ ರೀತಿ ಇದೆ. ಹಾಗಾದ್ರೆ ಮಕ್ಕಳು ಯಾವ ರೀತಿ ಮುಂದೆ ಬರ್ತಾರೆ? ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸ ಕಲಿತಾರೆ ಅಂತ. ಇದು ಕಂಪ್ಲಿ ನಗರದ ಶಾಮಿಯಾಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ಏನಿದೆ ಅದರ ಪರಿಸ್ಥಿತಿ ಈ ರೀತಿ ಇದೆ. ಈ ರೀತಿಯಾಗಿ ಪರಿಸ್ಥಿತಿ ಇತ್ತು ಅಂದ್ರೆ ಮಕ್ಕಳು ಯಾವ ರೀತಿ ಪಾಠ ಪ್ರವಚನ ಕೇಳ್ತಾರೆ ಅನ್ನೋದು ಈಗ ಪ್ರಶ್ನೆ. ಈಗ ಅಲ್ಲಿನ ಸ್ಥಳೀಯರು ಕೂಡ ಒಂದು ರೀತಿಯಾಗಿ ಪೋಷಕರು ಇರ್ಬೋದು, ತಮ್ಮ ಮಕ್ಕಳನ್ನ ಒಂದು ಶಾಲೆಗೆ ಕಳಿಸ್ತಾರೆ ಅಂತ ಅಂದ್ರೆ ಎಲ್ರಿಗೂ ಒಳ್ಳೆ ಶಾಲೆಯಲ್ಲೇ ಓದಿಸ್ಬೇಕು ಅನ್ನೋದಿರಲ್ಲ, ಎಲ್ರಿಗೂ ಪ್ರೈವೇಟ್ಗೆ ಹಾಕಿ ಓದಿಸ್ಬೇಕು ಅನ್ನೋದಿರಲ್ಲ. ಮಕ್ಕಳಿಗೆ ಬೇಕಾಗಿರೋದು ವಿದ್ಯಾಭ್ಯಾಸ. ಎಲ್ಲಿ ಉತ್ತಮವಾದ ವಿದ್ಯಾಭ್ಯಾಸ ಸಿಗುತ್ತೆ ಅಲ್ಲಿ ಮಕ್ಕಳನ್ನ ಕಳಿಸ್ತಾರೆ. ಸರ್ಕಾರಿ ಶಾಲೆಗಳಿರ್ಬೋದು, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದ್ಬೇಕು ಅನ್ನೋದು ಪ್ರತಿಯೊಬ್ಬರ ಹಕ್ಕು. ಸೊ ಓದ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕೊಡ್ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಕೊಡ್ಬೇಕಾಗಿರೋದು ಕರ್ತವ್ಯ. ನೀವ್ ಯಾಕೆ ಕೊಡ್ತಾ ಇಲ್ಲ? ಮತ್ತೆ ಯಾಕೆ ಮಕ್ಕಳಿಗೆ ಈ ರೀತಿಯಾಗಿ ವಂಚಿತವಾಗಿ ಮೂಲಭೂತ ಸೌಕರ್ಯಗಳನ್ನ ಕೊಡದೆ, ಕುಡಿಲಿಕ್ ನೀರ್ ಕೊಡಲ್ಲ, ಶೌಚಾಲಯಗಳಂತೂ ಇಲ್ಲ, ಪಾಠ ಕೇಳಕ್ಕಂತೂ ಕೊಠಡಿ ವ್ಯವಸ್ಥೆನೇ ಇಲ್ಲ, ಅಂಚೆಲ್ಲ ಒಡೆದೋಗಿದೆ, ನೀರು ಮಳೆ ಬಂದ್ರೆ ನೀರು ಸುರಿಯುತ್ತೆ, ಮಕ್ಕಳು ಹೇಗ್ ಪಾಠ ಕೇಳ್ತಾರೆ? ಒಂದು ಸಲಿನಾದ್ರೂ ಭೇಟಿ ಕೊಟ್ಟಿದ್ದೀರಾ? ಆ ಕೊಠಡಿಗಳ ಪರಿಸ್ಥಿತಿ ಹೇಗಿದೆ ಅಂತ ನೀವು ಸ್ವಲ್ಪನಾದ್ರೂ ಪರಿಶೀಲನೆ ನಡೆಸಿದ್ದೀರಾ? ಪರಿಶೀಲನೆ ನಡೆಸಿ ಭೇಟಿ ಕೊಡಿ ಒಮ್ಮೆ. ಅಲ್ಲಿ ಏನ್ ಪರಿಸ್ಥಿತಿಗಳಿದೆ, ಅಲ್ಲಿನ ಮೇಲಧಿಕಾರಿಗಳು ಏನಿದ್ದೀರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು ಅಥವಾ GDPI ಇರ್ಬೋದು, ಕಂಪ್ಲಿ ಶಾಸಕರಿರ್ಬೋದು, ಪ್ರತಿಯೊಬ್ರು ಕೂಡ ಅಲ್ಲಿಗೆ ಭೇಟಿ ಕೊಡಿ. ಒಂದು ರೀತಿಯಾಗಿ ಪರಿಶೀಲನೆಯನ್ನ ನಡೆಸಿ. ಏನಿದೆ ಮಕ್ಕಳ ಸ್ಥಿತಿ, ಹೇಗಿದೆ, ಮಕ್ಕಳು ಯಾವ ರೀತಿ ಪಾಠ ಕಲಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ದಿನದಿಂದ ದಿನಕ್ಕೆ ಮುಚ್ಚಿ ಹೋಗ್ತಾ ಇವೆ. ಉಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆ ಕೆಲಸ ಕೂಡ ಮುಂದಾಗ್ಬೇಕು ಅಲ್ಲಿನ ಅಧಿಕಾರಿಗಳು.
ಇನ್ನು ಕಂಪ್ಲಿಯ ಶಾಮಿಯಾ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗ ಏನಿದೆ ಆ ವಿಭಾಗದ ಪರಿಸ್ಥಿತಿ ಈ ರೀತಿ ಇದೆ. ದೃಶ್ಯದಲ್ಲಿ ನಮ್ಮ ಬಾಗಿಂದ ತೋರಿಸ್ತಾ ಇದ್ದೀನಿ, ನಾನು ಹೇಳ್ತಾ ಇದ್ದೀನಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ. ಒಂದು ರೀತಿಯಾಗಿ ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಮಕ್ಕಳು ಯಾವ ರೀತಿಯಲ್ಲಿ ಅಲ್ಲಿ ಹೋಗಿ ಶಿಕ್ಷಣವನ್ನ ಕಲಿತಾ ಇದ್ದಾರೆ, ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸಕ್ಕೆ ಮುಂದಾಗ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಪ್ರತಿಯೊಂದು ಮಕ್ಕಳಿಗೂ ಕನಿಷ್ಠ ಮೂಲ ಸೌಕರ್ಯಗಳನ್ನ ಕೊಡ್ಬೇಕು. ಆದ್ರೆ ಇಲ್ಲಿ ಶೌಚಾಲಯದ ಕೊರತೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಜೊತೆಗೆ ಇದ್ರ ಅಲ್ಲಿ ಕೊಠಡಿ ವ್ಯವಸ್ಥೆನೇ ಇಲ್ಲ ಮಕ್ಕಳು ಕೂತು ಪಾಠ ಕೇಳಲಿಕ್ಕೆ. ಮಳೆ ಬಂದ್ರೆ ಬಿಸಿಲು ಬಂದ್ರೆ ಈ ಸಂದರ್ಭದಲ್ಲಿ ಆಚೆ ಕೂತು ಪಾಠವನ್ನ ಮಾಡ್ಬೇಕು. ಅಲ್ಲಿನ ಶಿಕ್ಷಕರು ಯಾವ ರೀತಿಯಾಗಿ ಮಕ್ಕಳಿಗೆ ಪಾಠವನ್ನ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದಿರ್ಬೇಕು. ಯಾಕೆ ಅಂತ ಅಂದ್ರೆ ಈ ರೀತಿ ಸಮಸ್ಯೆಗಳಾದಾಗ ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಡ್ಬೇಕು. ನಾನು ಅವಾಗಿಂದ ಹೇಳ್ತಾ ಇರೋದೇ ಮೇಲಧಿಕಾರಿಗಳು ಗಮನ ಕೊಡ್ಬೇಕು. ಯಾಕೆ ಅಂತ ಅಂದ್ರೆ ಈ ರೀತಿ ಕೆಲಸ ಮಾಡ್ಲಿಕ್ಕೆ ಅಲ್ವಾ ಅಧಿಕಾರಿಗಳಿರೋದು. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ಬೋದು, ಅಲ್ಲಿನ ಜಿಡಿಪಿ ಯಾರಿದ್ದಾರೆ ಎಲ್ರು ಕೂಡ ಇಲ್ಲಿ ಭೇಟಿ ಕೊಡಿ. ಒಮ್ಮೆ ಏನಿದೆ ಪರಿಸ್ಥಿತಿ ನೋಡಿ, ಯಾವ ರೀತಿ ಇದೆ. ಮಕ್ಕಳಲ್ಲಿ ಕೂತು ಪಾಠ ಕೇಳ್ಬೋದಾ ನೋಡಿ. ಕೇಳ್ಬೋದು ಅಂತಂದ್ರೆ ನೀವು ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಡಿ. ಕೇಳಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿಗೇನ್ ಪರಿಹಾರ ಕೊಡ್ಬೇಕು ಅದನ್ನ ಕೊಡಿ. ಅಟ್ಲೀಸ್ಟ್ ತಾತ್ಕಾಲಿಕ ಪರಿಹಾರವಾದ್ರೂ ಕೊಡಿ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊರತೆ ಆಗ್ಬಾರ್ದು. 8, 9, 10ನೇ ತರಗತಿ 3 ಕ್ಲಾಸ್ ಅಲ್ಲಿ ನಡೆಯುತ್ತೆ. ಸೊ 3 ತರಗತಿಗಳಿದೆ ಅಂದ್ಮೇಲೆ ಆ 8, 9, 10 ಆ 3 ವರ್ಷದ ಮಕ್ಕಳಿಗೆ ಯಾವ ರೀತಿ ತೊಂದರೆ ಆಗುತ್ತೆ. ಮಕ್ಕಳು ಎಲ್ಲಿ ಕೂತು ಪಾಠ ಕೇಳ್ತಾರೆ. ಇಲ್ಲ ಪರ್ಯಾಯ ವ್ಯವಸ್ಥೆ ಮಾಡಿ. ಈ ಬಿಲ್ಡಿಂಗ್ ರೆಡಿ ಮಾಡೋವರಿಗೂ ಪರ್ಯಾಯ ವ್ಯವಸ್ಥೆ ಮಾಡಿ. ನಿಮ್ಮ ಒಳ ಜಗಳಗಳು ಏನಾದ್ರು ಇರ್ಲಿ, ಮಾಲೀಕರು ಅಧಿಕಾರಿಗಳ ವಿರುದ್ಧ ಏನಾದ್ರೂ ಜಗಳ ಮಾಡಿ ನೀವಿಬ್ರು, ಅದಕ್ಕೂ ಮಕ್ಕಳಿಗೂ ಸಂಬಂಧ ಇಲ್ಲ. ಅದನ್ನ ಬಿಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನಿಮ್ಮ ಜಗಳಗಳಿಂದ ತೊಂದರೆ ಆಗ್ಬಾರ್ದು. ಜಗಳ ಇದೆಯಾ ಮತ್ತೊಂದಿದ್ಯಾ ಅದ್ ನಮಗ್ ಬೇಡದಿರೋ ವಿಚಾರ. ಆದ್ರೆ ಏನು ಮಕ್ಕಳಿಗೆ ಸಮಸ್ಯೆಗಳಿದೆ ಅದನ್ನ ಸರಿಪಡಿಸ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರಾದಂತಹ ಗಣೇಶ್ ಸರ್ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಈಗಾಗಲೇ ನಿಮಗೆ ಗೊತ್ತಿದೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಶಾಮಿಯಾ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗ ಅಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲ ಅಂತ ಹೇಳಲಾಗ್ತಾ ಇದೆ. ಸರ್, ಇದು ನಿಮ್ ಗಮನಕ್ಕೆ ಬಂದಿಲ್ವಾ? ಗಮನಕ್ಕೆ ಬಂದಿದೆ ಮೇಡಮ್. ರೂಮ್ ಸ್ವಲ್ಪ ಇದಿದೆ ಅಂತ ಹೇಳಿದ, ಕೊಠಡಿಗಳು ಸ್ವಲ್ಪ ಕಡಿಮೆ ಇದ್ದೇವೆ ಕೊಡ ಅಂತ ಹೇಳಿದ್ರೆ ಈ ಸತಿ KKRD ಇದರಲ್ಲಿ 5 ರೂಮ್ ಸುಮಾರಷ್ಟು 30, 40, 75 ಲಕ್ಷ
ಅದಾದ್ಮೇಲೆ ಶೌಚಾಲಯ ಅಂದ್ರೆ ಸ್ಕೂಲ್ಗೆ 2 ಶೌಚಾಲಯ ಬೇಕಂದಲ್ಲ, ಮುನ್ಸಿಪಾಲ್ಟಿ ಇದ್ರಲ್ಲೂ ಶೌಚಾಲಯ ಕೊಟ್ಟಿದೆ. ಓಕೆ ಸರ್, ಬಟ್ ಅಲ್ಲಿ ಬಿಲ್ಡಿಂಗ್ ನೋಡಿದಾಗ ಫುಲ್ ಹಂಚ್ಗಳೆಲ್ಲ ಹೋಗ್ಬಿಟ್ಟಿದೆ. ಈಗ 5 ಅದಕ್ಕಲ್ಲೇ ಅಟ್ ಎ ಟೈಮ್ ನಮ್ಗೆ ನೋಡ್ರಿ ಬರೋದು ಅನುದಾನ ಬಹಳ ಕಡಿಮೆ. ಇಡೀ ಕ್ಷೇತ್ರ ಮೇಂಟೈನ್ ಮಾಡ್ಬೇಕು. ಹೌದು, ಇಡೀ ಕ್ಷೇತ್ರ ಮೇಂಟೈನ್ ಮಾಡ್ಬೇಕಾದ್ರೆ ನಮ್ಗೆ ಎಲ್ಲ ಇದೆ. ನಂಜುಂಡಪ್ಪ ವರದಿ ಪ್ರಕಾರ ಎಲ್ಲಾ ತಾಲೂಕುಗಳಿಗೆ 50 ಕೋಟಿ 60 ಕೋಟಿ ದುಡ್ಡು ಬರ್ಬೇಕು. ನಮ್ ತಾಲೂಕಿಗೆ ಒಂದೇ 3 ಕೋಟಿ ಮಾತ್ರ ದುಡ್ಡು ಬರ್ತೈತೆ. ನೀವು ಪ್ರಶ್ನೆ ಮಾಡ್ಬೇಕಲ್ವಾ ಸರ್? ಮಾಡಿ ಒಂದು ಸುಮಾರು 2 ವರ್ಷ 4-5 ವರ್ಷ ಹೋರಾಟ. ಅಲ್ಲ ಸರಿ, ಬಿಜೆಪಿ ಸರ್ಕಾರದಿಂದ ಇಲ್ಲಿವರೆಗೆ ಹೋರಾಟ. ಇದು ಅದನ್ನ ನಂಜುಂಡಪ್ಪ ವರದಿನ ಇದು ಮಾಡ್ರಿ, ಕನ್ಸಲ್ಟ್ ಮಾಡ್ರಿ ಅಂದ್ರೆ ಇವಾಗ ಬೇರೆ ಬೇರೆ ತಾಲೂಕಿಗೆ 100 ಕೋಟಿ ಬರ್ತಾವ. ನಮ್ಮ ತಾಲೂಕಿಗೆ ಮಾತ್ರ 3 ಕೋಟಿ ಬರೋದು. ಸುಮಾರು 5 ವರ್ಷದಿಂದ ಹೋರಾಟ ಮಾಡ್ತಿದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ಕೂಡ ತಗೊಂಡ್ಬಂದಿವಿ. ಈ ಸದ್ಯ ಆ ತಾಲೂಕು ಇದು ಡಿವೈಡ್ ಮಾಡಿ ಅನುದಾನ ಹಂಚಿಕೆ ಮಾಡ್ತಿದ್ದ ಭರವಸೆ ಕೊಟ್ಟಿದ್ದೀವಿ. ಸರಿ, ಭರವಸೆಗಳಾಗೆ ಉಳಿತಾ ಇದೆಯಾ? ಇದರಿಂದ ಮಕ್ಕಳ ಭವಿಷ್ಯ ಏನಾಗುತ್ತೆ ಸರ್? ಇವಾಗ ಕೊಟ್ಟಿದ್ದೀನಿ ಅಂತ ಹೇಳಕತ್ತೀನಲ್ಲ ನಾನು. ಅದೇ ಸರ್, ಕೊಟ್ಟಿದ್ದೀರಾ, ಬಟ್ ಕೆಲ್ಸಗಳು ಆಗ್ಬೇಕಲ್ಲ. ಇದು ಹೆಂಗೆ ಅಂತಂದ್ರೆ ದೇವ್ರ ವರ ಕೊಟ್ರು ಪೂಜಾರಿ ಕೊಡ್ತಾ ಇಲ್ವಾ ಅಂತ. ನಾನು ಆಲ್ರೆಡಿ ಗ್ರಾಂಟ್ ಅನುದಾನ ಬಿಡುಗಡೆ ಮಾಡಿದ್ದೀನಿ. ಭರವಸೆ ಅಲ್ಲ ಇದು. ಟೆಂಡರ್ ಕರೆದು ಭೂಮಿ ಇದು ಏನು ಕಾಮಗಾರಿ ಚಾಲು ಆಗ್ಬೇಕಷ್ಟೇ. ಅದೇ ಸರ್, ಎಷ್ಟು ತಿಂಗಳುಗಳಲ್ಲಿ ಇದು ಕಂಪ್ಲೀಟ್ ಆಗ್ಬೋದು ಸರ್? ಇದು 1.5 ಮಂತ್ 1 ತಿಂಗಳು ಆಯ್ತು ಪ್ರೊಸೆಸ್ ಎಲ್ಲ. ಅದ್ರವರೆಗೂ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ಬೇಕು ಅಂತಿದ್ದೀರಾ? ಕೇಳಲ್ಲ ಅವ್ರನ್ನ, ಏನ್ ಶಿಕ್ಷಕನ ಕಾಲ್ ಮಾತಾಡ್ತಾರೆ. ಏನು ಇದು ಬೇಕು 100% ಪಟ್ಟಿಗೆ ಬಿಲ್ಡಿಂಗ್ಸ್, ಬೇರೆ ಬಿಲ್ಡಿಂಗ್ಸ್ ಇದಾವ. ಹಾಗೆಲ್ಲ ಅವ್ರಿಗೆ ಅವಶ್ಯಕತೆ ಇದ್ರೆ ಆ ಬಿಲ್ಡಿಂಗ್ಸ್ ಇದು ಮಾಡ್ಕೊಡೋದು. ಸರ್, ಈಗ ಮತ್ತೆ ಅಲ್ಲಿನ ಮಾಲೀಕರು ಮತ್ತೆ ಅಧಿಕಾರಿಗಳ ನಡುವೆ ಏನೋ ಕಿತ್ತಾಟ ನಡೀತಾ ಇದೆ ಅಂತ ನಮ್ಗೆ ವಿಚಾರ ಕೇಳಿ ಬಂತು. ಇದೇನಾದ್ರೂ ನಿಮ್ ಗಮನಕ್ಕೆ ಬಂದಿದ್ಯಾ ಸರ್? ಏನ್ ಮಾಲೀಕರು? ಅಲ್ಲಿ ಜಾಗದ ವಿಚಾರ ಏನಿದೆ, ಆ ಶಾಲೆ ಜಾಗ ಇದೆಯಲ್ಲ, ಜಾಗದ ವಿಚಾರದಲ್ಲಿ ಏನೋ ಮಾಲೀಕರು ಮತ್ತೆ ಅಧಿಕಾರಿಗಳ ನಡುವೆ ಏನೋ ಕಿತ್ತಾಟ ನಡೀತಾ ಇದೆ ಅಂತ ವಿಚಾರ ಇದೆ. ಸರ್ಕಾರಿ ಜಾಗ ಅಲ್ವಾ ಸರ್ ಅದು? ಅದು ಪಕ್ಕ ಸರ್ಕಾರಿ ಶಾಲೆ ಏನಿಲ್ಲ. ಹೌದಾ? ಈಗಾಗಲೇ ಶಾಲೆ ಹೆಸರು ಜಾಗ ಇದೆ. ಅದು ಯಾವುದೇ ರೀತಿ ತೊಂದರೆ ಆಗಲ್ಲ. ಓಕೆ ಸರ್, ಇನ್ನು 1.5 ತಿಂಗಳಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಸರ್? ಮಾಡೋಣ, ಡೆಫಿನೆಟ್ಲಿ ಮಾಡಿ. ಓಕೆ, ಧನ್ಯವಾದ ಸರ್, ಇಷ್ಟೊತ್ತು ಇಡೆನ್ಸ್ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಏನು ಕೇಳಿಸ್ಕೊಂಡು ಅಲ್ಲಿನ MLA ಕೂಡ ಮಾತಾಡಿದ್ರು. JN ಗಣೇಶ್ ಅವರು ಭರವಸೆ ಕೊಟ್ಟಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಈಗ ಆಲ್ರೆಡಿ ನಾನು ಅದ್ರದ್ದು ಏನು ಟೆಂಡರ್ ಕರೆದಿದ್ದೀನಿ, ಕಾಮಗಾರಿ ಪ್ರಾರಂಭವಾಗಬೇಕು. ಇನ್ನು 1.5 ತಿಂಗಳಿನಲ್ಲಿ ಆ ಶಾಲೆ ಏನಿದೆ ಅದನ್ನ ನಾನು ಕಂಪ್ಲೀಟ್ ಆಗಿ ರೆಡಿ ಮಾಡಿಸೋ ಕೆಲಸಕ್ಕೆ ಕೂಡ ಮುಂದಾಗ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಏನು ಈ ಶಾಲೆಯ ಬಗ್ಗೆ ನಾನು ಈಗಾಗಲೇ ಕೇಳಿದೆ, ಅವ್ರ ಗಮನಕ್ಕೆ ಬಂದಿದೆಯಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಭರವಸೆ ಕೊಡ್ತಾ ಇಲ್ಲ, ಅನುದಾನ ಬಿಡುಗಡೆ ಮಾಡಿದ್ದೇನೆ. ಏನು ಸರ್ಕಾರಿ ಶಾಲೆ ಇದೆ. ಇಡೆನ್ಸ್ ನ್ಯೂಸ್ ಜೊತೆ ಶಾಸಕ JN ಗಣೇಶ್ ಮಾತನಾಡಿರುವಂತದ್ದು. 1.5 ತಿಂಗಳೊಳಗೆ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ. 1.5 ತಿಂಗಳ ಕಾಲಾವಕಾಶದಲ್ಲಿ ನಾನು ಸಂಪೂರ್ಣವಾಗಿ ಶಾಲೆಯ ಬಗೆಹರಿಸ್ತೇನೆ ಅನ್ನೋದನ್ನ ಹೇಳಿದ್ದಾರೆ. ಇದು ಭರವಸೆ ನಾನು ಕೊಡ್ತಾ ಇಲ್ಲ, ಅನುದಾನ ಆಲ್ರೆಡಿ ಬಿಡುಗಡೆ ಆಗಿದೆ. ಏನು ಈ ಶಾಲೆಯ ಸಮಸ್ಯೆ ಇತ್ತು ಅದು ನನ್ನ ಗಮನಕ್ಕೆ ಬಂದಿದೆ. ಅದನ್ನು ಕೂಡ ನಾನು ಗಮನಕ್ಕೆ ತಕೊಂಡು ಏನು ಕೆಲಸಗಳನ್ನ ಮಾಡ್ಬೇಕು ಅನ್ನೋದನ್ನು ಕೂಡ ಈಗಾಗ್ಲೇ ಯೋಚನೆ ಮಾಡಿ ಅದಕ್ಕೆ ಟೆಂಡರ್ ಅನ್ನ ಕರೆದು ಈಗಾಗಲೇ ಕಾಮಗಾರಿ ಕೂಡ ಪ್ರಾರಂಭವಾಗಬೇಕಾಗತ್ತೆ. ಇನ್ನೇನು 2 ದಿನಗಳಲ್ಲಿ ನಾನು ಕಾಮಗಾರಿಗಳನ್ನು ಕೂಡ ಪ್ರಾರಂಭ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಗಣೇಶ್ ಅವರು ಹೇಳಿದ್ದಾರೆ. ಅಂದ್ರೆ ಅಲ್ಲಿನ ಶಾಸಕರು ಬೇಕಾಗಿರೋದಿದೆ, ಆದ್ರೆ ಅಲ್ಲಿ ಅವ್ರು ಇನ್ನೊಂದು ವಿಚಾರವನ್ನ ಹೇಳ್ತಾರೆ. ಅಲ್ಲಿ ಏನು ಅಧಿಕಾರಿಗಳು ಮತ್ತು ಮಾಲೀಕರ ನಡುವೆ ಒಂದು ಕಿತ್ತಾಟ ನಡೀತಾ ಇದೆ ಅನ್ನೋ ಒಂದು ವಿಚಾರ ಹೇಳಿದ್ರು. ಬಟ್ ಅದು ಯಾವುದೇ ಇಲ್ಲ, ಅದು ಸರ್ಕಾರಿ ಜಾಗ ಅನ್ನೋದು ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಏನು 1.5 ತಿಂಗಳು ಆ ಕೊಠಡಿಯನ್ನ ಸರಿಪಡಿಸೋ ಕೆಲಸ ಇರ್ಬೋದು, ಶೌಚಾಲಯ ಇರ್ಬೋದು, ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು, ಪ್ರತಿಯೊಂದನ್ನು ಸರಿಪಡಿಸುವವರೆಗೂ ಮಕ್ಕಳಿಗೆ ಬೇರೆ ವ್ಯವಸ್ಥೆಯನ್ನು ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ಗಣೇಶ್ ಅವರು ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ತಾರೆ, ಯಾವ ರೀತಿಯಾಗಿ ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕಲ್ಪಿಸ್ತಾರೆ ಅಂತ.
ಸೌಕರ್ಯಗಳ ಕೊರತೆ ಇದೆ. ಆ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ನಾನು ಸರಿಪಡಿಸ್ತೀನಿ ಅಂತ ಅಲ್ಲಿನ ಶಾಸಕರಾದಂತಹ ಗಣೇಶ್ ಅವರು ಹೇಳಿರುವಂತದ್ದು. ಕಂಪ್ಲಿ ತಾಲೂಕಿನ ಶಾಮಿಯಾ ಚಂದ್ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದಲ್ಲಿ ಈ ರೀತಿಯಾಗಿ ಸಮಸ್ಯೆಗಳಿರೋದು. ಈ ಪ್ರೌಢಶಾಲೆಯ ವಿಭಾಗದಲ್ಲಿ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ 3 ತರಗತಿಗಳು ನಡೀತಾ ಇದೆ. 3 ವರ್ಷದ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಾ ಇದ್ದಾರೆ. ಟೋಟಲ್ 300 ಮಕ್ಕಳು ಈ ಶಾಲೆಗೆ ಬರ್ತಾ ಇದ್ದಾರೆ. ಆದ್ರೆ ಮಕ್ಕಳಿಗೆ ಕೂತು ಪಾಠ ಕೇಳಲಿಕ್ಕೆ ಕೊಠಡಿಯ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ. ಇದು ನನ್ನ ಗಮನಕ್ಕೆ ಬಂದಿದೆ. ನಾನು ಭರವಸೆ ಕೊಡ್ತಾ ಇಲ್ಲ, ಅನುದಾನ ಬಿಡುಗಡೆ ಮಾಡಿದ್ದೀನಿ, ಇನ್ನೇನು ಕಾಮಗಾರಿಯನ್ನ ಪ್ರಾರಂಭ ಮಾಡ್ತೇನೆ. ಇದು ಕಂಪ್ಲಿ ಶಾಸಕರಾದಂತಹ JN ಗಣೇಶ್ ಅವರು ಹೇಳಿದ ಮಾತು. ಏನು ಅಧಿಕಾರಿಗಳು ಮತ್ತು ಮಾಲೀಕರ ನಡುವೆ ಕಿತ್ತಾಟ ನಡೀತಾ ಇದೆ ಅನ್ನೋ ವಿಚಾರಕ್ಕೆ ಅವರು ಹೇಳಿದ್ರು, ಆ ರೀತಿ ಯಾವುದೇ ಘಟನೆಗಳಾಗಿ ಆತರ ಯಾವುದೇ ವಿಚಾರಗಳಿಲ್ಲ. ಅದು ಸಂಪೂರ್ಣವಾಗಿ ಸರ್ಕಾರಿ ಜಾಗ ಆಗಿದೆ, ಅದರಿಂದ ಯಾವುದೇ ರೀತಿ ಮಕ್ಕಳಿಗೆ ತೊಂದರೆ ಆಗಲ್ಲ ಅನ್ನೋ ಒಂದು ಮಾತನ್ನು ಕೂಡ ಆಡ್ತಾರೆ. ಏನು ಮೂಲಭೂತ ಸೌಕರ್ಯಗಳಿಲ್ಲದೆ ಮಕ್ಕಳು ಒಂದು ರೀತಿಯಾಗಿ ಪರದಾಡ್ತಾ ಇದ್ದಾರೆ. ಆ ಪರದಾಟ ಮುಂದಿನ ದಿನಗಳಲ್ಲಿ ಇರಲ್ಲ, ನಾನು ಎಲ್ಲವನ್ನ ಸರಿಪಡಿಸ್ತೀನಿ, ಇದು ನನ್ನ ಗಮನಕ್ಕೆ ಬಂದಿದೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಜೊತೆಗೆ ಶಾಲೆಗೆ ಏನೆಲ್ಲ ಬೇಕು ಮೂಲ ಸೌಕರ್ಯಗಳು, ಮೊದಲನೇದಾಗಿ ಬಿಲ್ಡಿಂಗ್ ವ್ಯವಸ್ಥೆ ಆಗ್ಬೇಕು, ಕೊಠಡಿ ವ್ಯವಸ್ಥೆ ಆಗ್ಬೇಕು. ಆ ಕೊಠಡಿ ವ್ಯವಸ್ಥೆ ಇರ್ಬೋದು, ಶೌಚಾಲಯ ಇಲ್ಲ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಸರಿಪಡಿಸ್ತೀನಿ. ಜೊತೆಗೆ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳು ಏನಿರುತ್ತೆ, ಸಣ್ಣ ಪುಟ್ಟದಿರ್ಬೋದು, ಎಲ್ಲವನ್ನು ಕೂಡ ನಾನು ಸರಿಪಡಿಸ್ತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಅಲ್ಲಿಯವರೆಗೂ ಈಗ 1.5 ತಿಂಗಳಾಗುತ್ತೆ ಅಂದ್ರೆ 45 ದಿನಗಳ ಕಾಲ ಮಕ್ಕಳಿಗೆ ರಜಾ ಅಂತೂ ಕೊಡ್ಲಿಕ್ಕಾಗಲ್ಲ. ಸೊ 45 ದಿನಗಳ ಕಾಲ ಮಕ್ಕಳಿಗೆ ಪಾಠವನ್ನ ಎಲ್ಲಿ ಮಾಡೋದು, ಅದಕ್ಕೆ ಏನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ತೀರಾ ಅಂತ ಕೇಳಿದಾಗ ಅವರು ಅದಕ್ಕೊಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀವಿ, ಅಲ್ಲಿನ ಶಿಕ್ಷಕರಿರ್ಬೋದು ಅವರನ್ನೆಲ್ಲ ಕರೆಸಿ ನಾನು ಮಾತನಾಡಿ ಏನ್ ವ್ಯವಸ್ಥೆ ಮಾಡ್ಬೋದು, ಅಲ್ಲಿ ಬೇರೆ ಜಾಗ ಇದೆಯಾ, ಎಲ್ಲಿ ಮಕ್ಕಳಿಗೆ 45 ದಿನಗಳ ಕಾಲ ಪಾಠ ಮಾಡ್ಬೋದು, ಅದನ್ನು ಕೂಡ ನಾನು ಶಿಕ್ಷಕರ ಜೊತೆ ಮಾತಾಡ್ತೀನಿ, ಅದಕ್ಕೂ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಗಣೇಶ್ ಅವರು ಹೇಳಿದ್ದಾರೆ. ಏನು ಈ ರೀತಿಯಾಗಿ ಒಂದು ರೀತಿಯಾಗಿ ಭರವಸೆ ಅನ್ನೋದಕ್ಕಿಂತ ಈಗ ಆಲ್ರೆಡಿ ಅವರು ಅನುದಾನ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ತಾರೆ. ಕಂಪ್ಲಿ ಭಾಗದಲ್ಲಿ ಸುಮಾರು ಸ್ವತಂತ್ರ ಪೂರ್ವ ಕಟ್ಟಿರ್ತಕ್ಕಂಥ ಶಾಮಿಯಾನ್ ಚಂದ ಶಾಲೆ, ಸರ್ಕಾರಿ ಶಾಲೆ, ಅದರೊಳಗೆ ಬರೀ ಪೂರ್ವ ಕಾಲೇಜು ಮತ್ತು ಹೈಸ್ಕೂಲು ಎಲ್ಲ ಇದ್ದಾವೆ. ಆದರೆ ಮೂಲ ಸೌಲಭ್ಯ ಕೊರತೆಗಳು ಎತ್ತಿ ಕಾಣ್ತಾ ಇದೆ. ಅದನ್ನು ಕಾಳಜಿವಹಿಸುವಂಥ ಪ್ರತಿನಿಧಿಗಳು ಬೇಕು. ಆ ಭಾಗದಲ್ಲಿರುವಂಥ ಕಮಿಟಿ ಸದಸ್ಯರುಗಳು ಅದರ ಜವಾಬ್ದಾರಿ ಹೊತ್ಕೋಬೇಕು. ಇಚ್ಛಾಶಕ್ತಿ ಬೇಕು ಇದಕ್ಕೆ. ಇಂಥ ವಿಷಯಗಳನ್ನು ಕಣ್ಣಿಗೆ ಕಾಣದಿರುವಂಥ ವಿದ್ಯಾರ್ಥಿಗಳ ಸಮಸ್ಯೆಗಳು ಭಯಂಕರವಿದೆ. ಕೇವಲ ಶಾಮಿಯಾನ್ ಚಂದದ್ದಲ್ಲ, ITI ಕಾಲೇಜು ಇರ್ತಕ್ಕಂಥ ಡಿಪ್ಲೊಮಾ ಕಾಲೇಜು ಹುಡುಗರು ವಿದ್ಯಾರ್ಥಿಗಳು ಕೂಡ ಸಮಸ್ಯೆ ಎದುರಿಸ್ತಿದ್ದಾರೆ. ಬಸ್ಸಿನ ಸೌಕರ್ಯಗಳು ವ್ಯವಸ್ಥೆ ಇಲ್ಲ. ಮಕ್ಕಳು ದಾರಿ ನಡ್ಕೊಂತ ಬರಬೇಕಾದ್ರೆ ಎಷ್ಟು ಹಿಂಸೆ ಪಡ್ತಾ ಇದ್ದಾರೆ. ನೋಡಿದಂಗೆಲ್ಲ ದಾರಿ ನೋಡಿದಾಗೆಲ್ಲ ಹಿಂಸೆ ಕಾಣುತ್ತೆ. ಅಂಥ ವಿದ್ಯಾರ್ಥಿಗಳು ಕಾಳಜಿ ತಗೋಬೇಕು. ಇಲ್ಲಿ ಶಾಮಿಯಾನ್ ಚಂದ ಅಂತ ಒಂದು ನಗರದ ಹೃದಯ ಕೇಂದ್ರದಲ್ಲಿರುವಂಥ ಒಂದು ದೊಡ್ಡ ಹೈಸ್ಕೂಲ್ ಅದು, ಈ ಭಾಗದ ಹಳೆ ಹೈಸ್ಕೂಲು. ಅದನ್ನು ಹೆಚ್ಚಿನ ಅಭಿವೃದ್ಧಿಗೆ ಒತ್ತು ಕೊಡುವಂಥ ಕೆಲಸ ಅಧಿಕಾರಿಗಳಿಗೆ ಇಚ್ಛಾಶಕ್ತಿ ಐತೆಲ್ಲ ಗೊತ್ತಿಲ್ಲ. ಆದರೆ ಶಾಸಕರು ಮುಂಚೂಣಿ ಬರ್ಬೇಕೀಗ. ನಮ್ಮ ಶಾಸಕರು ಮುಂಚೂಣಿ ಬಂದರೆ ಆ ಶಾಲೆಯ ಅಭಿವೃದ್ಧಿ ಕಡೆಗೆ ಒಂದಿಷ್ಟು ಹೆಜ್ಜೆ ಹಾಕ್ಬೋದು ಅಂತ ಅನಿಸುತ್ತೆ. ಇದ್ದಾಗ ದಯವಿಟ್ಟು ಮಾನ್ಯ ಶಾಸಕರಿಗೆ ಗಮನ ನಾನು ಹೇಳ್ತೀನಿ, ಈ ಶಾಲೆಗಳ ಬಗ್ಗೆ ಸ್ವಲ್ಪ ಸರ್ವೆ ಮಾಡಿ, ಸಾಧ್ಯ ಆದಷ್ಟು ಸರ್ವೆ ಮಾಡಿ, ನಿಮ್ಮ ಟೀಮ್ನಿಂದ ನಾವು ಮಾಡಿ, ಅಥವಾ ಜವಾಬ್ದಾರಿ ಒಂದು ಉಪಸಮಿತಿಯನ್ನು ಆದರೂ ಮಾಡಿ. ಶಾಲೆಗಳ ಅಭಿವೃದ್ಧಿ ಬಗ್ಗೆ ಒಂದಿಷ್ಟು ಚಿಂತನೆ ನಿಮ್ಮ ವ್ಯಾಪ್ತಿಯಲ್ಲಿ ಒಂದು ಸಮಿತಿ ರಚನೆ ಮಾಡಿ ಎಲ್ಲ ಶಾಲೆಗಳ ಸ್ಥಿತಿಗತಿಯನ್ನು ಅರಿತುಕೊಂಡು ನೀವು ಅಭಿವೃದ್ಧಿ ಕಡೆಗೆ ಹೆಜ್ಜೆ ಹಾಕಿದರೆ ಒಂದು ಉತ್ತಮ ಶಾಸಕನಾಗಿ ಶಿಕ್ಷಕರ ಗಮನದಲ್ಲಿ ಉಳಿತೀರಿ, ವಿದ್ಯಾರ್ಥಿಗಳ ಗಮನದಲ್ಲಿ ನೀವು ಉಳಿತೀರಿ ಅನ್ನೋ ಒಂದು ಸಂದೇಶವನ್ನು ಕಂಪ್ಲಿ ಭಾಗದಲ್ಲಿ ಸುಮಾರು ಸ್ವತಂತ್ರ ಪೂರ್ವ ಕಟ್ಟಿರ್ತಕ್ಕಂಥ ಶಾಮಿಯಾನ್ ಚಂದ ಶಾಲೆ, ಸರ್ಕಾರಿ ಶಾಲೆ, ಅದರೊಳಗೆ ಬರೀ ಪೂರ್ವ ಕಾಲೇಜು ಮತ್ತು ಹೈಸ್ಕೂಲು ಎಲ್ಲ ಇದ್ದಾವೆ. ಆದರೆ ಮೂಲ ಸೌಲಭ್ಯ ಕೊರತೆಗಳು ಎದ್ದು ಕಾಣ್ತಾ ಇದೆ. ಅದನ್ನು ಕಾಳಜಿ